Hello, everybody. This is the eighth and last session of the first chapter, Introduction to Human Resource Management, of the second semester of BCom students of Mangalore University. In this session, last topic, you are going to study about the emerging issues in HRM. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮಾನವ ಸಂಪನ್ಮೂಲ ಅಭಿವೃದ್ಧಿಯಲ್ಲಿ ಇರುವಂತಹ ಒಂದು ಹೊಸದಾಗಿ ಬರ್ತಾ ಇರುವಂತಹ ಪ್ರಸಕ್ತ ಬೆಳವಣಿಗೆಗಳು ಏನು, ಪ್ರಸಕ್ತ ಸಮಸ್ಯೆಗಳೇನು ಎಂಬುದರ ಬಗ್ಗೆ ಈ ಒಂದು ಸೆಷನ್ ನಲ್ಲಿ ಕಲಿತಾ ಇದ್ದೇವೆ. ಫುಲ್ ಚಾಪ್ಟರ್ ಅಲ್ಲಿ ಕೊನೆಯದಾಗಿ ಹೇಳ್ತಾ ಇದ್ದೇನೆ. ಇದರಲ್ಲಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ನ ಮೀನಿಂಗ್, ಡೆಫಿನಿಷನ್, ಅದರ ವಿಕಸನವನ್ನ ಕಲ್ತಿದ್ದೀರಾ, ಅದರ ಕಾನ್ಸೆಪ್ಟ್ಸ್ ಅನ್ನ ಕಲ್ತ್ರಿ, ಫೀಚರ್ಸ್, ಆಬ್ಜೆಕ್ಟಿವ್ಸ್ ಕಲ್ತಿದ್ದೀರಾ, ಅಂಡ್ ಸ್ಕೋಪ್ ಅದ್ ಕಲ್ತಿದ್ದೀರಾ, ಅದರ ವ್ಯಾಪ್ತಿ ಎಷ್ಟು ಅಂತ ಹೇಳೋದ್ರ ಬಗ್ಗೆ. ಮತ್ತೆ ಅದಾದ ಮೇಲೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ನಲ್ಲಿ ಇರುವಂತಹ ಒಂದು ಏನು ಬೇರೆ ಆದಂತಹ ಒಂದು ಚೇಂಜಿಂಗ್ ರೋಲ್ ಆಫ್ ಮ್ಯಾನೇಜರ್ ಇರ್ಬೋದು, ಅಥವಾ ಮ್ಯಾನೇಜರ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್ ಅಂತ ಹೇಳಿದ್ರೆ ಯಾರು ಅಂತ ಹೇಳೋದ್ರ ಬಗ್ಗೆ, ಮತ್ತೆ ಫಂಕ್ಷನ್ಸ್ ಕಾರ್ಯಗಳೇನು, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಹೇಳುವ ಡಿಪಾರ್ಟ್ಮೆಂಟ್ ಮತ್ತು ಏನು ಕೆಲಸವನ್ನ ಮಾಡಬೇಕು ಅನ್ನೋದರ ಬಗ್ಗೆ, ಮತ್ತೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಶನ್ ಸಿಸ್ಟಮ್ ಬಗ್ಗೆ ಎಲ್ಲವನ್ನ ಕಲ್ತಿದ್ದೀರಾ. ಲಾಸ್ಟಿಗೆ ಎಮರ್ಜಿಂಗ್ ಟ್ರೆಂಡ್ಸ್ ಏನಿದೆ ಅದರ ಬಗ್ಗೆ ಕೂಡ ಇದರಲ್ಲಿ ಕಲಿತಿದ್ದೀರಾ. ಅದನ್ನೇ ಈ ಸೆಷನ್ ಅಲ್ಲಿ ಎಮರ್ಜಿಂಗ್ ಇಶ್ಯೂಸ್ ಏನಿದೆ ಅದನ್ನ ಕಲಿತೀರಾ. ಯಾವುದೆಲ್ಲ ಎಮರ್ಜಿಂಗ್ ಇಶ್ಯೂಸ್ ಅಂತ ಹೇಳಿದ್ರೆ, ಫಸ್ಟ್ ಯು ಹ್ಯಾವ್ ಟು ಸಿ ವರ್ಕ್ಫೋರ್ಸ್ ಪ್ಲಾನಿಂಗ್ ಅಂಡ್ ಡೆವಲಪ್ಮೆಂಟ್. Workforce in the sense, this is the employees. Workforce means employees starting from the bottom level to the top level. All the employees will come under this workforce. So, regarding the workforce and their development, human resource management department has to work a lot, because the recruitment procedure has been changed, and the recruitment of the right person on the right job is a crucial issue in domestic as well as international market for the organization. See, earlier the companies were like small scale, in a small scale companies were there, and some medium scale were there, and heavy industries were there. But nowadays you can see corporate joint stock companies or corporate companies, and also along with that multinational companies are also emerging in a big way. And not only that one, even the amalgamations and mergers and acquisitions are also has become a common in the corporate level. So because of that one, human resource management has to work a lot regarding the recruitment procedure. In the sense, here different in a year, different designations are creating in a different way, and for that different designations, the eligible candidates or the eligible qualification or the required qualification is a very much essential, that has to be decided by the human resource management. So that is one of the emerging issue we can say. ಸೊ ವರ್ಕ್ ಫೋರ್ಸ್ ಪ್ಲಾನಿಂಗ್ ಮತ್ತು ಡೆವಲಪ್ಮೆಂಟ್ ಅಂತ ಹೇಳಿದ್ರೆ, ವರ್ಕ್ ಫೋರ್ಸ್ ಅಂತ ಹೇಳಿದ್ರೇನೆ ಉದ್ಯೋಗಿಗಳು ಕಂಪ್ಲೀಟ್ ಆಗಿ ಆಯ್ತಾ. ಉದ್ಯೋಗಿಗಳು ಅಂತ ಹೇಳಿದ್ರೆ ಬಾಟಮ್ ಲೆವೆಲ್ ವರ್ಕರ್ಸ್, ಕೆಳಗಿನ ಒಂದು ಸಾಧಾರಣವಾಗಿ ಒಂದು ಏನ್ ಹೇಳ್ತೇವೆ ನಾವು, ಸೆಕ್ಯೂರಿಟಿ ಗಾರ್ಡ್ ಗಳಿಂದ ಫ್ರಂಟ್ ಆಫೀಸ್ ವರ್ಕರ್ಸ್ ಇಂದ ಹಿಡಿದ್ಬಿಟ್ಟು ಕಂಪ್ಲೀಟ್ ಆಗಿ ಮ್ಯಾನೇಜರ್ಸ್, ಅಸಿಸ್ಟೆಂಟ್ ಮ್ಯಾನೇಜರ್ಸ್, ಎಕ್ಸಿಕ್ಯೂಟಿವ್ಸ್ ಎಲ್ಲರೂ ಬರ್ತಾರೆ ಆಯ್ತಾ. ಆ ವರ್ಕ್ ಫೋರ್ಸ್ ಏನಿದೆ, ಅವರು ಹಳೆಯ ಕಾಲದಲ್ಲಿ ಕಂಪನಿಗಳಿದ್ದವು, ಕಾರ್ಪೊರೇಟ್ ಕಂಪನೀಸ್ ಅಥವಾ ಸ್ವಲ್ಪ ಸಾಧಾರಣ ಮಟ್ಟಿಗೆ ಬೃಹತ್ ಕಂಪನಿಗಳು ಅಂತ ಇದ್ದವು. ಈಗ ಬದಲಾದ ಕ್ಷಣದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈಗ ಮಲ್ಟಿನ್ಯಾಷನಲ್ ಕಂಪನಿಗಳು ಬಂದಿರೋದ್ರಿಂದ ಆಯ್ತಾ, ಈ ರೀತಿಯ ಕಂಪನಿಗಳು ಬಂದಿರೋದ್ರಿಂದ ಆ ರಿಕ್ರೂಟ್ಮೆಂಟ್ ಪ್ರೊಸೀಜರ್ ಕೂಡ ಬದಲು ಮಾಡ್ಕೊಳ್ಬೇಕಾಗುತ್ತೆ. ಅದು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್‌ಗೆ ಬಹುದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಹೇಗೆ ಅಂತ ಹೇಳಿದ್ರೆ, ರೈಟ್ ಪರ್ಸನ್, ಸರಿಯಾದ ವ್ಯಕ್ತಿಯನ್ನ ಸರಿಯಾದ ಪೋಸ್ಟಿಗೆ ಸರಿಯಾದ ಸಮಯಕ್ಕೆ ರಿಕ್ರೂಟ್ಮೆಂಟ್ ಮಾಡಬೇಕು. ಅದು ಒಂದು ದೊಡ್ಡ ಒಂದು ಸಂದಿಗ್ಧವಾದಂತಹ ಒಂದು ವಿಷಯ ಅಂತೇಳಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಕನ್ಸಿಡರ್ ಮಾಡುತ್ತೆ. ಆಯ್ತಾ? ಸೊ ಹಾಗಾಗಿ ಎಲ್ಲಿ ಕೂಡ ಅದೇ ರೀತಿಯಲ್ಲಿ ವರ್ಕರ್ಸ್ ಕೂಡ ಅಷ್ಟೇ. ಪ್ರತಿ ನಾಟ್ ಓನ್ಲಿ ವರ್ಕರ್ಸ್, ಕಂಪನೀಸ್ ಅಲ್ಲಿ ಆಗ್ತಿರುವ ಬದಲಾವಣೆಗಳು ಅಂದ್ರೆ, ಒಂದು ಕಂಪನಿ ಮತ್ತೊಂದು ಕಂಪನಿಯನ್ನ ಏನ್ ಮಾಡೋದು, ಪರ್ಚೇಸ್ ಮಾಡ್ಕೊಳ್ಳೋದು, ಅಮಾಲ್ಗಮೇಟ್ ಮಾಡ್ಕೊಳ್ಳೋದು, ಸೇರಿಸ್ಕೊಳ್ಳುವಂಥದ್ದು, ಅಥವಾ ಮರ್ಜ್ ಮಾಡ್ಕೊಳ್ಳುವಂಥದ್ದು, ಒಂದನ್ನೊಂದು ಸೇರಿಸ್ಕೊಳ್ಳುವಂಥದ್ದು, ಈ ತರ ಪ್ರೊಸೀಜರ್ಸ್ ಎಲ್ಲ ಆಗ್ತಾ ಇರ್ಬೇಕಾದ್ರೆ ಅಲ್ಲಿ ವಿಭಿನ್ನವಾದ ಕೆಲಸ ಉಟ್ಕೊಳ್ತಾ ಇದೆ ಅಂತ ಹೇಳಿದ್ರೆ, ಆ ಅಕೌಂಟ್ಸ್ ಅನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಸಾಧಾರಣವಾದ ಅಕೌಂಟೆಂಟ್ಸ್ ಆಗೋದಿಲ್ಲ.
ಅಥವಾ ಅಲ್ಲಿ ಬರುವಂತಹ ಪಾಲಿಸೀಸ್‌ಗಳನ್ನ, ಲಾ ಕಾನೂನನ್ನ ಹ್ಯಾಂಡಲ್ ಮಾಡ್ಬೇಕಾದ್ರೆ ಸಾಧಾರಣವಾಗಿ ಮುಂಚೆ ಇದ್ದಂತಹ ಲಾ ಮೆಂಬರ್ಸ್ ಅಥವಾ ಇವ್ರು ಯಾರನ್ನ ಲಾಯರ್ಸ್ ಅನ್ನ ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ ಅಥವಾ ಕಾನೂನು ತಜ್ಞರನ್ನ ಅದು ಸಾಕಾಗೋದಿಲ್ಲ. ಸೊ ಹಾಗೆ ಆಗೋದ್ರಿಂದ ಏನಾಗುತ್ತೆ, ಈಗ ರಿಕ್ರೂಟ್‌ಮೆಂಟ್ ಪ್ರೊಸೀಜರ್‌ಲಿ ರೈಟ್ ಪರ್ಸನ್ ರೈಟ್ ಜಾಬ್‌ಗೆ ಬೇಕು ಅಂತ ಹೇಳಿದ್ರೆ, ಆ ಹೊಸ ಹೊಸ ಪದನಾಮಗಳು, ಡೆಸಿಗ್ನೇಷನ್‌ಗಳು ಕ್ರಿಯೇಟ್ ಆಗ್ತಾವಲ್ಲ, ಅದಕ್ಕೆ ಬೇಕಾದಂತ ಕ್ವಾಲಿಫಿಕೇಷನ್ ಅರ್ಹತೆಗಳನ್ನ ಕೂಡ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅವರು ಗುರುತಿಸಬೇಕಾಗ್ತದೆ. ಸೊ ಹಾಗಾಗಿ ತುಂಬಾ ಕೆಲಸ ಇದೆ. ಅದು ಒಂದು ರೀತಿಯ ಒಂದು ಎಮರ್ಜಿಂಗ್ ಇಶ್ಯೂಸ್ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಈಗ ಹೊಸದಾಗಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಥವಾ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್‌ಗೆ, ಆ ಡಿಪಾರ್ಟ್‌ಮೆಂಟ್‌ಗೆ ಅಥವಾ ಮ್ಯಾನೇಜರ್‌ಗೆ ಒಂದು ಬಹುದೊಡ್ಡ ಸವಾಲಾಗಿ ನಿಂತಿದೆ. ಅದನ್ನ ನಿಭಾಯಿಸ್ಕೊಂಡು ಹೋಗ್ಬೇಕು ಅಂತ. ಎರಡನೇದು ಮ್ಯಾನೇಜಿಂಗ್ ಗ್ಲೋಬಲೈಸೇಷನ್. ಸೆಕೆಂಡ್ ಒನ್ ಮ್ಯಾನೇಜಿಂಗ್ ಗ್ಲೋಬಲೈಸೇಷನ್. Globalization means the tendency of business concerns to extend their sales in international markets. Globalization increases the competition, and increased competition means more pressure on the HR department. So why this globalization commonly this every companies or multinational companies does in this sense? Because of the profit, and also because of the name and fame, and for that sake only they are doing. First thing they want for they are very much concerned about the profits to expand that to optimize the profits. And also next thing they want to gain the or they want to expand their market to several nations. So, in that sense, if they think this globalization is the essential one, so it's a tendency, business tendency to extend their sales in international markets. So, they want to give a good competition, healthy competition in the international level, on the universal level, and that increased competition will fetch them a good profit. But for the HR department, it is a it's a pressure. It's a pressure in the sense they have to plan a lot. In the sense, even the recruitment of the employees' pattern style will change, and also the advertisement things, whatever the advertisement salesmen, whatever who are working, their they also has to work in a different way. Their strategies also should be in a different way. In each country, it should differ. It should not be same. So HR manager has to see all those things, and also the workforce, whoever is there, their cultural things or their attitudes, everything. It has to mold and it has to keep according to the company's common goals and achievements. ಓಕೆ. ಸೊ ಇಲ್ಲಿ ಗ್ಲೋಬಲೈಸೇಷನ್ ಅಂತ ಹೇಳಿ ಹೇಳಿದ್ರೆ ಜಾಗತೀಕರಣ ಅಂತ ಹೇಳ್ಕೊಂಡು ಕಾಮನ್ ಆಗಿ ಹೇಳ್ತೇವೆ. ಯಾಕೆ ಜಾಗತೀಕರಣ ಮಾಡಬೇಕು? ಒಂದು ಕಂಪನಿ ಪ್ರಾಫಿಟ್ಸ್ ಅನ್ನ ಹೆಚ್ಚು ಮಾಡ್ಕೊಳ್ಬೇಕು, ಗರಿಷ್ಠ ಮಟ್ಟಕ್ಕೆ ಮಾಡ್ಕೊಳ್ಬೇಕು, ಮತ್ತು ಅದು ತನ್ನ ಉತ್ಪನ್ನಗಳನ್ನ ಮತ್ತು ತನ್ನ ಹೆಸರನ್ನ ಆ, ಒಂದು ವಿಶ್ವದ ಮಟ್ಟದಲ್ಲಿ ಗುರುತಿಸ್ಕೊಳ್ಬೇಕಾಗುತ್ತೆ. ಮತ್ತೆ ಎಲ್ಲಾ ರಾಷ್ಟ್ರಗಳಿಗೂ ಕೂಡ, ಹೆಚ್ಚಿನ ರಾಷ್ಟ್ರಗಳಿಗೆ ಅದರ ಒಂದು ವ್ಯಾಪಾರವನ್ನ, ಬಿಸ್ನೆಸ್ ಅನ್ನ ವಿಸ್ತರಿಸಿಕೊಳ್ಬೇಕು ಅನ್ನೋ ಉದ್ದೇಶ. ಸೊ ಹಾಗಾಗಿ ಗ್ಲೋಬಲೈಸೇಷನ್ ಆಗುವಾಗ, ಗ್ಲೋಬಲೈಸೇಷನ್ ಅಲ್ಲಿ ಒಂದು ಉತ್ತಮ ಕಾಂಪಿಟೇಷನ್ ಅನ್ನ, ಪೈಪೋಟಿಯನ್ನು ಕೊಡಬೇಕಾಗುತ್ತೆ. ಆ ಪೈಪೋಟಿಯನ್ನ ಕೊಡುವಾಗ, ಪೈಪೋಟಿಯನ್ನ ಕೊಡ್ಬೇಕಾದಾಗ, ಆ ಪೈಪೋಟಿಯಲ್ಲಿ ಕೆಲಸ ಮಾಡ್ಬೇಕಾಗ್ತದಲ್ವಾ ಉದ್ಯೋಗಿಗಳು. ಆ ಉದ್ಯೋಗಿಗಳಿಗೆ ಹೆಚ್ಚಿನ ಪ್ರೆಷರ್, ಒತ್ತಡ ಬೀಳ್ತದೆ. ಸೊ ಆ ಒತ್ತಡ ಏನಿದೆ ಅದು HR ಡಿಪಾರ್ಟ್ಮೆಂಟ್ ಮೇಲೆ ಕೂಡ ಬೀಳ್ತದೆ. ಹೇಗೆ? ಹ್ಯೂಮನ್ ರಿಸೋರ್ಸ್ ಅಂತ ಹೇಳಿದ್ರೆ ಉದ್ಯೋಗಿಗಳು. ಆ ಉದ್ಯೋಗಿಗಳ ವರ್ಕ್ ಪ್ರೆಷರ್ ಏನಿದೆ ಅದನ್ನ ಇವರು ಸಾಲ್ವ್ ಮಾಡಬೇಕಾಗ್ತದೆ. ಉದ್ಯೋಗಿಗಳ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್, ಸ್ಯಾಲರಿ ಲೆವೆಲ್, ಅವರ ವರ್ಕಿಂಗ್ ಅವರ್ಸ್ ಇರ್ಬೋದು, ಅಥವಾ ಬೇರೆ ಬೇರೆ ಇನ್ನೂ ಕೂಡ ಈ ತರದ್ದೇ ಇನ್ನು ಅದರಲ್ಲಿ HR ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ಜಸ್ಟ್ ಅಕೌಂಟ್ ಡಿಪಾರ್ಟ್ಮೆಂಟ್ ಮಾತ್ರ ಬರೋದಿಲ್ಲ. ತುಂಬಾ ಸೇಲ್ಸ್, ಮಾರ್ಕೆಟಿಂಗ್ ಎಲ್ಲ ಬರ್ತದೆ. ಸೊ ಅಲ್ಲಿ ಆ ಎಲ್ಲಾ ಎಂಪ್ಲಾಯೀಸ್ ಗಳದ್ದು ಕೂಡ ಏನ್ ಮಾಡ್ಬೇಕಾಗುತ್ತೆ, ಅವರ ಒಂದು ಆ, ಬೇಕು ಬೇಡಿಕೆಗಳನ್ನ ಇವರು ಈಡೇರಿಸಬೇಕಾಗ್ತದೆ. ಅದು ಕಂಪನಿಯ ವ್ಯಾಪ್ತಿಯಲ್ಲಿ ಕಂಪನಿಗೆ ಸರಿ ಹೊಂದುವ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಹಾಗಾಗಿ HR ಡಿಪಾರ್ಟ್ಮೆಂಟ್ ಮೇಲೆ ಅದೊಂದು ಒತ್ತಡ. ಸೊ ಅದು ಒಂದು ಎಮರ್ಜಿಂಗ್ ಇಶ್ಯೂ ಆಗಿದೆ ಈಗ. ಓಕೆ. ಇನ್ನು ನೆಕ್ಸ್ಟ್ ಇಫ್ ಯು ಸಿ ಮ್ಯಾನೇಜಿಂಗ್ ಡೆಮೋಗ್ರಾಫಿಕ್ ವರ್ಕ್ ಫೋರ್ಸ್. ಡೆಮೋಗ್ರಾಫಿಕ್ ವರ್ಕ್ ಫೋರ್ಸ್ ಇನ್ ದ ಸೆನ್ಸ್ at the domestic and global levels, there are so many policies and regulations that affect the recruitment policy of an organization. So, yeah, to manage people, particularly the aging workforce. Here, demographic workforce in the sense, different age level and we can consider. We can consider like a different age group people. Here, at the the spread of education among women has raised the status. ನೋಡಿ,
Here, one thing I can say, earlier in each and every companies, I'm just talking about the Indian context. In India, more number of men will be working uh, in the topmost posts, and also even in the bottom level also. And we cannot say like that, but still some women were working in between the in between men in particular some of the departments, but still there was not in much number. But because of high education, a good education facilities here, everything has changed. Not only in the world level, even in India also it has been changed. You can see in your class room itself, ಅಲ್ವಾ? ನಿಮ್ಮ ಕ್ಲಾಸಲ್ಲೇ ನೋಡ್ಬೋದು. ಹುಡುಗಿಯರು 2 ರೋ ಅಲ್ಲಿ ಕೂರ್ತಾ ಇದ್ರು. ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಬಾಯ್ಸ್ ಏನು ಒಂದೇ ಒಂದು ರೋ ಅಲ್ಲಿ ಕೂರುವಾಗೆ ಇದ್ದಾರೆ. ಅಲ್ವಾ? ಸಂಖ್ಯೆ ಕಡಿಮೆ. ಅಂದ್ರೆ ಪಾಸ್ ಆದದ್ದು ಬಾಯ್ಸ್, ಪಾಸ್ ಆದ್ರೆ ಸಾಕು ಬಾಯ್ಸ್ ಅವ್ರನ್ನ ಖಂಡಿತ ಹೈಯರ್ ಎಜುಕೇಷನ್‌ಗೆ ಸೇರಿಸ್ತಾರೆ. ಗರ್ಲ್ಸ್ ಪಾಸ್ ಆದ್ರೆ ಸಾಕಾಗೋದಿಲ್ಲ. ದೇ ಹ್ಯಾವ್ ಟು ಆಸ್ಕ್ ದೇರ್ ಪೇರೆಂಟ್ಸ್. ಪೇರೆಂಟ್ಸ್ ಕೇಳ್ತಾರೆ, "ಹೋಗ್ತೀಯಾ? ಇಷ್ಟ ಇದ್ರೆ ಹೋಗು. ಹಾಗ್ ಹೋಗ್ಬಿಟ್ಟು ಕಲಿ" ಅಂತ ಹೇಳಿ ಕಳಿಸ್ತಾರೆ. ಹಾಗೆ ಇರುವಾಗ ಏನಾಗ್ತದೆ, ಇಲ್ಲಿ ಆ ವರ್ಕ್ ಫೋರ್ಸ್ ಅಂತ ಹೇಳುವಂತದ್ದು ಕಂಪನಿಗಳಲ್ಲಿ ಕೂಡ ಮೆನ್ ಇದ್ದಿದ್ದು ವಿಮೆನ್ ಜಾಸ್ತಿ ಆಗಿದೆ. ಮತ್ತೆ ಏಜ್ ಓಲ್ಡ್ ಗ್ರೂಪ್ ಅವ್ರು ಇರ್ತಾರೆ. ಮತ್ತೆ ಬೇರೆ ಬೇರೆ ತರದ ಡೆಮೋಗ್ರಾಫಿಕ್ ಪರ್ಸನ್ಸ್ ಎಲ್ಲ ಬರ್ತಾ ಇದ್ದಾರೆ ಈಗ. ಅಂತ ಹೇಳಿ ಹೇಳಿದ್ರೆ ನಾವು ಹೇಳಿದ್ವಲ್ಲ ಟ್ರಾನ್ಸ್‌ಜೆಂಡರ್ಸ್ ಇರ್ಬೋದು, ಇನ್ನೊಂದು ಮತ್ತೊಂದು ಎಲ್ಲ ಕೂಡ ಆ ತರದೆಲ್ಲ ಇದ್ದಾರೆ. ಸೊ ಹಾಗಾಗಿ ಗ್ಲೋಬಲ್ ಲೆವೆಲ್ ಅಲ್ಲಿ ಅವರಿಗೆ ಒಂದು ಕಾನೂನನ್ನ ಮತ್ತೆ ನೀತಿಗಳನ್ನ, ನಿಯಂತ್ರಣಗಳನ್ನ ತರುವಾಗ ಆ ರಿಕ್ರೂಟ್‌ಮೆಂಟ್ ಪಾಲಿಸಿ ಮೇಲೆ ಅದು ಒಂದು ಒತ್ತಡ ಬೀಳ್ತದೆ. ಈ ಎಕ್ಸಾಂಪಲ್ ನಾವು ಹೇಳೋದು ಏನೇನೋ ಇರ್ತದೆ. ಎಕ್ಸಾಂಪಲ್ ನಿಮಗೆ ಅದು ಕೊಡೋದು ನಾನು. ಹೀಗೆ ಯಾವ ತರ ಹೇಳೋದು ಟ್ರಾನ್ಸ್‌ಜೆಂಡರ್ ಅಂತ ಒಂದು ಎಕ್ಸಾಂಪಲ್ ತೆಗೊಳ್ಳಿ. ನಾವು ಎಲ್ಲ ನಮ್ಗೆ ಟ್ರಾನ್ಸ್‌ಜೆಂಡರ್ ಅಂತ ಹೇಳಿದ್ರೆ ದ್ವಿಲಿಂಗಿ ಅಂತ ಹೇಳ್ಬೋದು, ಮಂಗಳಮುಖಿ ಅಂತ ಹೇಳಿ ಹೇಳ್ಬೋದು. ಆಯ್ತಾ? ಅವ್ರು ನೋಡಿದ್ರೆ ನಮ್ಗೆ ಈಗ್ಲೂ ಕೂಡ ನಾವು ಇಂಡಿಯನ್ ಸೊಸೈಟಿಯಲ್ಲಿ ನಾವು ಅವರನ್ನೊಂದು ವ್ಯಂಗ್ಯವಾಗಿ ಇಟ್ಕೊಂಡ್ ಬಿಡ್ತೇವೆ. ಬಟ್ ಆದ್ರೆ ನಾವ್ ಎಷ್ಟು ವ್ಯಂಗ್ಯ ಮಾಡಕ್ಕೆ ಹೋಗ್ಲಿಕ್ಕೆ ಶುರು ಮಾಡಿದ್ವಿ. ಈಗ ಅದು ನಾವು ಅತಿ ಹೆಚ್ಚು ಹೆಚ್ಚು ಕಾಣ್ತಾ ಇದ್ದೇವೆ. ಎಲ್ಲ ಸಿಟಿಗಳಲ್ಲಿ, ವಿಲೇಜಸ್‌ಗಳಲ್ಲಿ, ನಮ್ಮ ರಿಲೇಟಿವ್ಸ್‌ಗಳಲ್ಲಿ, ನಮ್ಮ ಪಕ್ಕದ ಮನೆಗಳಿಂದಲೇ ಕೂಡ ನಮ್ಗೆ ಪರಿಚಯ ಇರುವಂತಹ ರೀತಿಯಲ್ಲಿ ಒಂದೊಂದು ಮಂಗಳಮುಖಿ ಆದ್ರೂ ಇರುವ ಹಾಗೆ ಉಂಟು. ಹಾಗಾಗಿ ಏನಾಗ್ತದೆ, ಬಟ್ ಆದ್ರೂ ಕೂಡ ಇಂಡಿಯನ್ ಕಾಂಟೆಕ್ಸ್ಟ್ ಅಲ್ಲಿ ಅವರು ಎಲ್ಲಿ ಕೂಡ ಪಾಪ ಒಂದು ಒಟ್ಟಿಗೆ ಸೇರಿ ಕೆಲಸ ಮಾಡ್ಕೊಳ್ಳೋದಿಲ್ಲ. ಅವರಿಗೆ ಸರಿಯಾಗಿರೋ ವ್ಯಕ್ತಿಯನ್ನೇ ಬಿಡೋದಿಲ್ಲ. ಕಾಲೆಳೆಯೋದು, ಅದು ಇದು ತಮಾಷೆ ಮಾಡೋದು ಇದ್ದೇ ಇರ್ತದೆ. ಇನ್ನು ಅವರನ್ನ ಎಷ್ಟು ರೀತಿ ಇದ್ ಮಾಡ್ಬೋದು. ಆ ಸಮಸ್ಯೆಗಳು ಮಲ್ಟಿನ್ಯಾಷನಲ್ ಕಂಪನೀಸ್‌ಗೆ ಹೋದಾಗ ಅದು ಅಷ್ಟು ಈಸಿ ಅಲ್ಲ. ಅಷ್ಟು ಸುಲಭದ ವಿಷಯ ಅಲ್ಲ. ಏನಾಗುತ್ತೆ, ಅಲ್ಲಿ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಅದಕ್ಕೆ ಆದಂತ ಕೆಲವು ಕಾನೂನಿರುತ್ತೆ, ನಿಯಂತ್ರಣಗಳಿರುತ್ತೆ, ಎಲ್ಲವೂ ಕೂಡ ಇರುತ್ತೆ. ಅವ್ರನ್ನ ಹೀಗೆ ಹೇಳ್ಬಾರ್ದು, ಹಾಗೆ ಮಾಡ್ಬಾರ್ದು ಅದು. ಹಾಗೆ ಯಾವ್ದಾದ್ರು ಎಂಪ್ಲಾಯ್ ಮಾಡಿತ್ತು ಅಂತ ಹೇಳಿ ಹೇಳಿದ್ರೆ ಅದು ಕಂಪ್ಲೇಂಟ್ ಅವ್ರು ಬಂದು ಆ ಕಂಪ್ಲೇಂಟ್ ಅನ್ನ ತಕೊಂಡು ಬಂದು ಎಚ್‌ಆರ್ ಮ್ಯಾನೇಜರ್‌ಗೆ ಕೊಟ್ರು ಅಂತ ಹೇಳಿ ಹೇಳಿದ್ರೆ, ಎಚ್‌ಆರ್ ಮ್ಯಾನೇಜರ್ ಅದನ್ನ ಅತ್ಯಂತ ಸೌಹಾರ್ದ ರೀತಿಯಲ್ಲಿ ಅದನ್ನ ಬಗೆಹರಿಸಬೇಕು. ಎಷ್ಟೆಲ್ಲ ಪ್ರಾಬ್ಲಮ್ ಇರುತ್ತೆ. ನೀವು ಕೆಲವೆಲ್ಲ ನೋಡಿರ್ಬೋದು ಪೇಪರ್‌ಗಳಲ್ಲಿ ಬರುವಂತದ್ದು. ಕೆಲವು ಬೇರೆ ಸ್ಟೇಟ್‌ನ ಯಾವುದೋ ಎಂಪ್ಲಾಯಿ ಆಯ್ತಾ? ಇಲ್ಲಿ ಬಂದು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾನೆ. ವರ್ಕ್ ಮಾಡ್ಕೊಂಡು ನೀವು ನೋಡಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಇತ್ತೀಚೆಗೆ ಒಂದು ಸ್ವಲ್ಪ ದಿನಗಳ ಹಿಂದೆ, ಒಂದು ವಾರದ ಹಿಂದೆ ಒಂದು ದೊಡ್ಡ ವಿಷಯ ಆಗಿತ್ತು. ಏನಂತ ಹೇಳಿದ್ರೆ ಗೂಗಲಲ್ಲಿ ಅಗ್ಲಿಯಸ್ಟ್ ಲ್ಯಾಂಗ್ವೇಜ್ ಅಂತ ಹೊಡೆದ್ರೆ ಏನ್ ಮಾಡಿದ್ದಾರೆ, ಕನ್ನಡ ಅಂತ ಹೇಳಿ ಅದು ಟ್ಯಾಗ್ ಆಗಿ ಹೋಗ್ಬಿಟ್ಟಿದೆ. ಹೇಗೆ ಅಂತ ಹೇಳಿ ಹೇಳಿದ್ರೆ, ಅದು ಹೆಚ್ಚಿನವ್ರು ಏನ್ ಮಾಡಿರೋದು, ಈ ಅದು ಗೂಗಲ್‌ಗೆ ಬೈದು ತಪ್ಪಿಲ್ಲ. ಈ ಬ್ಯಾಂಗ್ಳೂರಲ್ಲಿ ಬೇರೆ ಸ್ಟೇಟ್‌ಗಳಿಂದ ವರ್ಕ್ ಮಾಡ್ಲಿಕ್ಕೆ ಬೇರೆ ರಾಷ್ಟ್ರಗಳಿಂದ ವರ್ಕ್ ಮಾಡ್ಲಿಕ್ಕೆಲ್ಲ ಬರ್ತಾರಲ್ಲ, ಅವ್ರು ಕೂತ್ಕೊಂಡು ಬ್ಯಾಂಗ್ಳೂರ್ ಪೀಪಲ್ ಆರ್ ಅಗ್ಲಿ, ಕರ್ನಾಟಕ ಪೀಪಲ್ ಆರ್ ಅಗ್ಲಿ ಅಂತ ಈ ತರ ಆ ಒಂದು ವರ್ಡ್ ಅನ್ನು ಹೆಚ್ಚು ಯೂಸ್ ಮಾಡಿದ್ದಾರೆ. ಅದೇನಾಗಿದೆ, ಅದು ಲ್ಯಾಂಗ್ವೇಜ್ ಕನ್ನಡಕ್ಕೆ ಡೈರೆಕ್ಟ್ ಆಗಿ ಅಲ್ಲದಿದ್ರೂ ಕೂಡ ಅನ್ವರ್ಥವಾಗಿ ಅದು ಟ್ಯಾಗ್ ಆಗ್ಬಿಟ್ಟಿದೆ. ಸೊ ಏನಾಯ್ತು, ಅದು ದೊಡ್ಡ ಮಟ್ಟದಲ್ಲಿ ಪ್ರಾಬ್ಲಮ್ ಆಗ್ತದೆ. ಆಗ ಅದನ್ನ ಹೇಗೆ ಸುಧಾರಿಸಬೇಕು? ಅಲ್ಲಿ ಬೇರೆ ಬೇರೆ ಯಾರು ಮಾಡಿದ್ರು ಅಂತ ಗೊತ್ತಾದಾಗ ಅವರನ್ನೂ ಪ್ಲಸ್ ನಮ್ಮ ಕನ್ನಡಿಗರನ್ನು ಇಟ್ಕೊಂಡು ಕೆಲಸ ಮಾಡ್ಬೇಕಲ್ಲ, ನಿಜ ಮಾಡಿದವರು ಯಾರು ಅಂತ ಗೊತ್ತಾದಾಗ. ಅದು ಮತ್ತೆ ಕೆಲವು ಬಾರಿ ಕೆಲವು ವಿಷಯಗಳೆಲ್ಲ ನಡೆದಿದೆ. ಹೇಗೆ ಅಂದ್ರೆ ಬ್ಯಾಂಗ್ಳೂರಲ್ಲಿ ಐ ಡೋ ಐ ಐ ಲ ಡಿಸ್‌ಲೈಕ್ ಕನ್ನಡ. ಐ ಹೇಟ್ ಕನ್ನಡ ಪೀಪಲ್ ಅಂತ ಬೈಕೊಂಡೇ ಬ್ಯಾಂಗ್ಳೂರಲ್ಲೇ ವರ್ಕ್ ಮಾಡ್ಕೊಂಡು ಕಂಪನಿಲಿ ಕೂತಿರೋದು. ಅವನನ್ನ ಇಡೀ ಕನ್ನಡ ಪರ ಸಂಘಟನೆಗಳು, ಆ ಕಂಪನಿಯಲ್ಲಿ ಇರೋರೆಲ್ಲ ಅವ್ನು ಹೊರಗೆ ಬಂದ್ರೆ ಸಾಕು ಅಂತ ಹೇಳುವ ಮಟ್ಟಕ್ಕೆಲ್ಲ ಇದು ಪ್ರಾಬ್ಲಮ್ ಮಾಡುವಾಗಿದೆ. ಆದ್ರೆ ಅವನು ವರ್ಕ್ ಫೋರ್ಸ್ ಅಲ್ಲಿ ಇಲ್ಲಿದ್ದಾನೆ, ಕಂಪನಿಯಲ್ಲಿ ಇದ್ದಾನೆ. ಕಂಪನಿಯಲ್ಲಿ ಇರುವವರೆಗೆ ಎಚ್‌ಆರ್ ಮ್ಯಾನೇಜರ್‌ನ ಜವಾಬ್ದಾರಿ ಅವನನ್ನ ಕಾಪಾಡುವುದು. ಆಗ ಅದನ್ನ ಹೇಗೆ ಸುಧಾರಿಸುವುದು? ನೋಡಿ ಅದೆಷ್ಟು ಕಷ್ಟದ ವಿಷಯ. ಎಚ್‌ಆರ್ ಮ್ಯಾನೇಜರ್ ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ಸೊ ಇನ್ ಸಚ್ ಎ ವೇ ಥೋಸ್ ಇಶ್ಯೂಸ್ ಅಂಡ್ ಆಲ್ ವಿಲ್ ಕಮ್. So those things should be managed in a proper way, and not only that one. See, some people, though after their aging also, under 60, after reaching the 60 also, or else after the 50 also, they will work very vibrantly. They'll work when they are working.
ಅಷ್ಟು ಚೆನ್ನಾಗಿ ವರ್ಕ್ ಮಾಡ್ಬೇಕಾದ್ರೆ ಅವರಿಗೆ ವರ್ಕ್ ಮುಗ್ದಾದ ಮೇಲೆ ಅವರಿಗೆ ಯಾವ ರೀತಿ ಅವರಿಗೆ ಸೆಟಲ್‌ಮೆಂಟ್ ಮಾಡೋದು? ಆಫ್ಟರ್ ಅಟೈನಿಂಗ್ ಎ ಸರ್ಟನ್ ಏಜ್ ಅವ್ರನ್ನ ಹೇಗೆ ರಿಟೈರ್ಮೆಂಟ್ ಕೊಟ್ಟು ಕಳ್ಸೋದು? ಅವ್ರನ್ನ ಹೇಗೆ ಇಟ್ಕೊಳ್ಳೋದು? ಅನ್ನೋದು ಕೂಡ ಈ ಎಚ್.ಆರ್. ಮ್ಯಾನೇಜರ್ ಇಂದಾನೆ ಥಿಂಕ್ ಮಾಡ್ಬೇಕು. ನೆಕ್ಸ್ಟ್ ಇಫ್ ಯು ಸಿ ಮ್ಯಾನೇಜಿಂಗ್ ಟ್ಯಾಲೆಂಟ್ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ? ಹೇಗೆ ಮ್ಯಾನೇಜಿಂಗ್ ಟ್ಯಾಲೆಂಟ್ ಅಂತ. ಎಕ್ಸಾಂಪಲ್ ನೀವು ಒಮ್ಮೆ ಯೂಟ್ಯೂಬ್ ಅಥವಾ ನೀವು ಯಾವ್ದಾದ್ರು ಟಿವಿಯಲ್ಲಿ ಆಗಿರ್ಬೋದು, ಇನ್ನೊಂದ್ರಲ್ಲಿ ನೋಡಿ ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್ಸ್ ಇರುವಂತವರೇ ಈಗ ಪರ್ಸನ್ಸ್ ಇರೋದು. ಹೇಗೆ ಹೇಳಿ ನೋಡ? ಒಂದು ಮರಳಿನಲ್ಲಿ ಚಿತ್ರ ಬಿಡಿಸುವವರಾಗಿರ್ಬೋದು. ಇಲ್ಲ ಅಂತ ಹೇಳಿದ್ರೆ ಯಾವುದೋ ಪೆನ್ಸಿಲ್ ಸ್ಕೆಚ್ ಇರ್ಬೋದು. ಅಥವಾ ಒಂದು ಕಡ್ಡಿ ಡ್ರಾಯಿಂಗ್ ಅಂತ ಹೇಳ್ಕೊಂಡು ಮಾಡುವಂತದ್ದು ಅದಿರ್ಬೋದು. ಬರೀ ಡ್ರಾಯಿಂಗ್ ಬಗ್ಗೆ ಮಾತಾಡ್ತಾ ಇಲ್ಲ. ಡ್ಯಾನ್ಸ್ ತಕೊಂಡ್ರೆ ಎಕ್ಸ್ಟ್ರಾರ್ಡಿನರಿ ವರ್ಷನ್ಸ್ ತೋರಿಸುವಂತವ್ರು. ಡಿಫರೆಂಟ್ ಡಿಫರೆಂಟ್ ಆಗಿ. ಅರ್ಥ ಆಯ್ತಾ? ಒಂದು ಕವಿತೆ ಹೇಳಿ, ಇನ್ನೊಂದು ಏನಾದ್ರು ಹೇಳಿ ಅಂತ ಹೇಳಿದ್ರೆ ಅವರು ಕೂಡ ಅಷ್ಟೇ. ಅದು ಎಕ್ಸ್ಟ್ರಾರ್ಡಿನರಿ ಆಗಿ ಒಂದು 5, 6 ಲ್ಯಾಂಗ್ವೇಜ್ ಅಲ್ಲಿ ಬರೆಯುವಂತ ವ್ಯಕ್ತಿಗಳನ್ನ ಕಾಣ್ಬೋದು. ಅದನ್ನ ಉಲ್ಟಾ ಹೇಳುವಂತ ವ್ಯಕ್ತಿಗಳನ್ನ ಕಾಣ್ಬೋದು. ಹೀಗೆ ತುಂಬಾ ಒಂಥರ ಟ್ಯಾಲೆಂಟ್ ಕೂಡ ಅಷ್ಟೇ ಎಕ್ಸ್‌ಪ್ಲೋರ್ಡ್ ಆಗ್ತಾ ಇದೆ ಅಂತ ಹೇಳ್ಬೋದು. ಟ್ಯಾಲೆಂಟ್ ಜ್ಞಾನ ಅಂತ ಹೇಳೋದು ಇರ್ಬೇಕು. ಬಟ್ ಆದ್ರೆ ಅದು ಸ್ಫೋಟ ಆಗ್ಬಾರ್ದಲ್ವಾ? ಸ್ಫೋಟ ಆಗುವಷ್ಟಾದ್ರೆ ಯಾವ್ದು ಕೂಡ ಹೆಚ್ಚು ಅಂತ ಅರ್ಥ. ಸೊ ಟ್ಯಾಲೆಂಟ್ ಅಂತ ಹೇಳುವಂಥದ್ದು ಒಂದು ಇತಿ ಮಿತಿಯಲ್ಲಿ ಬಂದು ಜಾರಬೇಕು ಅಲ್ವಾ? ಮನೆಯಲ್ಲಿ ಎಲ್ಲರೂ ಕೂಡ ಟ್ಯಾಲೆಂಟೆಡ್, ಓವರ್ ಟ್ಯಾಲೆಂಟೆಡ್ ಅಂತ ಹೇಳಿದ್ರೆ ಏನಾಗ್ತದೆ? ಒಬ್ಬರಿಗೊಬ್ರಿಗೆ ಫೈಟ್ ಆಗ್ಬೋದು. ಒಬ್ರು ಹೇಳಿದ್ದು ಮತ್ತೊಬ್ಬರಿಗೆ ಆಗ್ಲಿಕ್ಕೆ ನೀ ಹೇಳ್ತಾ ಇರೋದು ಸರಿ ಇಲ್ಲ ಅಂತ ಹೇಳಿ ಅಲ್ವಾ? ಇನ್ ಸಚ್ ಎ ವೇ ಇಟ್ ವಿಲ್ ಹ್ಯಾಪನ್. ಸೊ ದಟ್ ಈಸ್ ವೈ ಹಿಯರ್ managing talent is the relevant issue to address the international level due to high competition. ಹೇಗೆ ಆಗ್ಬೋದು? ನೇಷನ್ಸ್ ಆ ಟ್ಯಾಲೆಂಟ್ಸ್ ಬರ್ತಾ ಇರುವಂತವ್ರು, ಆ ಟ್ಯಾಲೆಂಟ್ ಅನ್ನ ಮ್ಯಾನೇಜ್ ಮಾಡ್ಕೊಳ್ಳೋದು. ಹೈ ಟ್ಯಾಲೆಂಟ್ ಪರ್ಸನ್ಸ್ ಬರ್ತಾರೆ. ವೆನ್ ದೇ ಆರ್ ನಾಟ್ ಟ್ರೀಟೆಡ್ ಪ್ರಾಪರ್ಲಿ, ವೆನ್ ದೇ ಹ್ಯಾವ್ ಬಿನ್ ನಾಟ್ ಪ್ರೊವೈಡೆಡ್ ದಿ ಅಪಾರ್ಚುನಿಟೀಸ್ ಪ್ರಾಪರ್ಲಿ ಮೀನ್ಸ್ ದೇ ವಿಲ್ ಟ್ರೈ ಟು ಸ್ಕಿಪ್ ಟು ಸಮ್ ಅದರ್ ಕಂಪನಿ. ಬೇರೆ ಕಂಪನಿಗೆ ಹಾರ್ಲಿಕ್ಕೆ ನೋಡ್ತಾರೆ. ಅಲ್ಲಿ ಹೋಗಿ ನಮ್ಮ ಕಂಪನಿಯ ಬಗ್ಗೆ ಅಲ್ಲಿ ಏನು ಅಂತದ್ದು ಇರ್ಲಿಲ್ಲ. ನನ್ಗೆ ಅಪಾರ್ಚುನಿಟಿ ಇರ್ಲಿಲ್ಲ. ನಂಗೆ ಇಲ್ಲಿ ಒಳ್ಳೇದುಂಟು ಅಂತ ಹೇಳುವಾಗ ಸರಿ ಆಗ್ತದಾ? ಇಲ್ಲ. ಸೊ ದಟ್ ಈಸ್ ವೈ ಮ್ಯಾನೇಜಿಂಗ್ ಟ್ಯಾಲೆಂಟ್ ಈಸ್ ಆಲ್ಸೋ ಹ್ಯಾಸ್ ಬಿಕಮ್ ಎ ಎಮರ್ಜಿಂಗ್ ಇಶ್ಯೂ ಫಾರ್ ದಿ ಎಚ್.ಆರ್. ಮ್ಯಾನೇಜರ್. ನೆಕ್ಸ್ಟ್ ಚೇಂಜಸ್ ಇನ್ ಪೊಲಿಟಿಕಲ್ ಅಂಡ್ ಲೀಗಲ್ ಎನ್ವಿರಾನ್ಮೆಂಟ್. ಇದಂತೂ ಹೇಳೋದೇ ಬೇಡ ಇನ್ನು. ಹೇಗೆ ಪೊಲಿಟಿಕಲ್ ರಾಜಕೀಯ ಮತ್ತು ಕಾನೂನಿನ ಒಂದು ವಾತಾವರಣ ಏನಿದೆ, ಮೆನಿ ಚೇಂಜಸ್ ಟೇಕಿಂಗ್ ಪ್ಲೇಸ್ ಇನ್ ಲೀಗಲ್ ಅಂಡ್ ಪೊಲಿಟಿಕಲ್ ಫ್ರೇಮ್‌ವರ್ಕ್. ಯು ಸೀ ನೌ ಎ ಡೇಸ್ ಅದ್ರಲ್ಲೂ ಕೂಡ ಇತ್ತೀಚೆಗೆ ಒಂದು 10 ವರ್ಷದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆಗಿರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗಿರ್ಬೋದು, ಯುಎನ್ಎಗಳು, ಯುಎಸ್, ಚೈನಾ ಎಲ್ಲ ನೋಡಿ ನೀವು ಕಾನೂನುಗಳು ಮತ್ತೆ ಆ ರಾಜಕೀಯ ಅವರು ಅದನ್ನು ವ್ಯವಹರಿಸೋ ರೀತಿಗಳು ಏನಾಗಿದೆ. ಕೆಲವರಿಗೆ ಅದು ಸರಿ ಅಂತ ಕಂಡ್ರೆ, ಕೆಲವರಿಗೆ ಅದಷ್ಟು ಸೂಟೇಬಲ್ ಆಗುವುದಿಲ್ಲ. ಯಾಕೆಂದ್ರೆ ಆ ಲೆವೆಲ್‌ಗೆ ಮುಟ್ಟಿ ಹೋಗಿದ್ದೇವೆ ನಾವು. ಸ್ಯಾಚುರೇಷನ್ ಲೆವೆಲ್‌ಗೆ ವಿ ಹಾವ್ ಬೀನ್ ರೀಚ್ಡ್ ಇನ್ ಎ ಸ್ಯಾಚುರೇಷನ್ ಲೆವೆಲ್ ಇನ್ ಆಲ್ ಇನ್ ಸೆವೆರಲ್ ಆಸ್ಪೆಕ್ಟ್ಸ್. ಸೊ ದಟ್ ಈಸ್ ವೈ in legal things also if we take, there is one or the other issue will be there. There is no compromise. Okay, in political things also the same things are happening. And legal and political within which the industrial relation systems ಆ 2 ರಾಜಕೀಯ, political and legal when they are entering with this industrial relation system, um, the country should function along with the that political and legal and the industrial relation system. So somewhere human resource manager has to face a pressure and also he has to get adjust with that. ಒಂದು ಕಾನೂನನ್ನ ತಂದಿರ್ತಾರೆ. ಆ ಕಾನೂನನ್ನ ತಂದು ಇನ್ನೇನು ವರ್ಕ್ ಮಾಡ್ಕೊಂಡು ಹೋಗಿ ಅಂತೆಲ್ಲ ಹೇಳಿ ಆಯ್ತು, ಕಡ್ಡಾಯ ಮಾಡಿ ಆಯ್ತು, ಇಲ್ಲ, ಇಲ್ಲ ಅದೆಲ್ಲ ಆಗೋದಿಲ್ಲ ಏಪ್ರಿಲ್ 1 ಇಂದಾನೆ ಮಾಡಿ ಅಂತ ಹೇಳಿದ್ರು, ಆಗ್ತಾ ಹೋಗ್ತಾ ಇರ್ತದೆ. ಆದ್ರೆ ಇಮಿಡಿಯೇಟ್ ಆಗಿ ಏನ್ ಮಾಡ್ತಾರೆ ಮತ್ತೆ ಒಂದು 2, 3 ಮಂತ್ಸ್ ಆದ ಮೇಲೆ ಅದ್ರ ಬಗ್ಗೆ ತುಂಬಾ ವಿಮರ್ಶೆಗಳೆಲ್ಲ ಆಗುವಾಗ ಅದನ್ನ ರೋಲ್ ಬ್ಯಾಕ್ ಮಾಡಿ ಬೇಡ ತೆಗ್ದು ಬಿಡಿ ಅಂತ ಹೇಳುವಾಗ ಅಷ್ಟು ವರ್ಕ್ ಮಾಡಿದ್ದು ವೇಸ್ಟ್. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್‌ಗೆ ಅದೆಲ್ಲವೂ ಕೂಡ ಬ್ಲಾಸ್ಟ್ ಆಗ್ತದೆ. ನೋಡಿ ಎಷ್ಟು ವರ್ಕ್ ಮಾಡಿಸಿದ್ರಿ, ಏನಾಯ್ತು ಆಗಿ ಎಲ್ಲ ಆಗುವಂತ ಸಾಧ್ಯತೆಗಳಿದೆ. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್‌ಮೆಂಟ್ ವರ್ಕ್ ತಕೊಳ್ಳಲ್ಲ. ಬಟ್ ಎಂಪ್ಲಾಯೀಸ್‌ನ ಸ್ಯಾಟಿಸ್ಫ್ಯಾಕ್ಷನ್ ಇಂದ ಹಿಡಿದು ಎಂಪ್ಲಾಯೀಸ್‌ಗೆ ಏನ್ ಪ್ರಾಬ್ಲಮ್ಸ್ ಇದ್ರು, ಯಾವ ಪೋಸ್ಟ್ ಅಲ್ಲಿ ಯಾರಿರ್ಬೇಕು, ಯಾವ ಡೆಸಿಗ್ನೇಷನ್, ಆ ಡೆಸಿಗ್ನೇಷನ್ ಅವ್ನಿಗೆ ಏನ್ ಕ್ವಾಲಿಟಿ ಅಂದ್ರೆ ಎಲಿಜಿಬಿಲಿಟಿ ಅನ್ನೋದೆಲ್ಲ ಡಿಸೈಡ್ ಮಾಡೋಣ. ಅದು ಒಂದು ರಿಸ್ಕ್. ಅನದರ್ ಒನ್ ಇಸ್ ಚೇಂಜಸ್ ಇನ್ ಎಕನಾಮಿಕ್ ಎನ್ವಿರಾನ್ಮೆಂಟ್. ಎಕನಾಮಿಕ್ ಎನ್ವಿರಾನ್ಮೆಂಟ್ ವಿಷಯ ತಗೊಂಡ್ರೆ ಇನ್ಫ್ಲೇಷನರಿ ಎಕಾನಮಿ ಇರ್ಬೋದು. ದ ರಿಸೋರ್ಸಸ್ ಟೆಂಡ್ ಟು ಬಿಕಮ್ ಸ್ಕೇರ್ಸ್. ಸಾಧಾರಣವಾಗಿ ಈ ಸಂಪನ್ಮೂಲಗಳೇನಿದೆ ಅದು ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದೆ. ಎಲ್ಲೋ ಒಂದ್ ಕಡೆ ಕೊರತೆ ಕಾಡ್ತಾ ಇದೆ. ಮೆಷಿನ್‌ಗಳೇನಿದೆ ಅದರ ವೆಚ್ಚ ಏನಿದೆ, ಮೆಟೀರಿಯಲ್ಸ್ ಮತ್ತು ಲೇಬರ್ ಅದು ಹೆಚ್ಚಾಗ್ತಾ ಇದೆ. ಅತಿ ಹೆಚ್ಚಾಗ್ತಾ ಇದೆ. ಸೊ ಹಾಗಾಗಿ ದೀಸ್ ಪುಶ್ ಅಪ್ಸ್ ದಿ ಕ್ಯಾಪಿಟಲ್ ಅಂಡ್ ರನ್ನಿಂಗ್ ಕಾಸ್ಟ್. ಬಂಡವಾಳ ಮತ್ತು ಅದನ್ನ ನಡೆಸ್ಕೊಂಡು ಹೋಗುವಂತದ್ದು ಕಂಪನಿ ಏನಿದೆ, ಅದರ ವೆಚ್ಚ ಅತಿ ಹೆಚ್ಚು ಆಗ್ತಾ ಇದೆ. ಯಾವುದು ಒಂದು ಸಣ್ಣ ಕಂಪನಿಗೆ. ಹೇಗೆ ಅಂತ ಹೇಳಿದ್ರೆ ಕರೆಂಟ್ ವೆಚ್ಚಗಳಿರ್ಬೋದು, ಕ್ಯಾಬ್‌ಗಳಿರ್ಬೋದು, ಅವರಿಗೆ ಸೇಫ್ಟಿ ಕೊಡೋದು ಅಂತ ಹೇಳ್ಕೊಂಡು ಅದು ಇದು ಎಲ್ಲವೂ ಕೂಡ. ಮೆಷಿನ್ ತಕೊಂಡ್ರು ಅಷ್ಟೇ. ಈ ಮೆಷಿನ್ ವಿತಿನ್ ಎ ಸೆಕೆಂಡ್ ಅಲ್ಲಿ ಆಗುವಂತ ವರ್ಕ್, ವಿತಿನ್ ಎ ಮಿನಿಟ್ ಅಲ್ಲಿ ಆಗ್ತದೆ ವರ್ಕ್ ಅಂತೆಲ್ಲ ಹೇಳ್ಕೊಂಡು ಹೊಸ ಹೊಸ ಮೆಷಿನ್‌ಗಳ ಆವಿಷ್ಕಾರ ಆಗ್ತದೆ. ದೇ ಆರ್ ಜಸ್ಟ್ ಇಂಟ್ರೊಡ್ಯೂಸಿಂಗ್ ಇಂಟು ದಿ ಕಂಪನಿ
advanced machines, but that machines, okay, it is working advancedly, but the cost also in the same way, no? And also labor, one who is working in that machine, with that machine, he will also demand the salary more. So that is why the capital and the running cost also has come, has raised, ಅದರ ವೆಚ್ಚ ಕೂಡ ಜಾಸ್ತಿ ಆಗಿದೆ. ಇನ್ನು ನೆಕ್ಸ್ಟ್ ತಗೊಂಡ್ರೆ ರೆವಲ್ಯೂಷನ್ ಇನ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. ಇನ್ಫಾರ್ಮೇಶನ್ ಟೆಕ್ನಾಲಜಿ, ಮಾಹಿತಿ ತಂತ್ರಜ್ಞಾನ ಅಂತ ಹೇಳ್ತೇವಲ್ಲ, ಅದು ಕೂಡ HR, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅನ್ನ ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ. ಹೇಗೆ ನೋಡಿ, ಹ್ಯೂಮನ್ ರಿಸೋರ್ಸ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ ಹೇಳಿ ಕಲ್ತ್ರಲ್ಲ, HRIS ಅಂತ ಹೇಳಿ, ಆ, ಮಾನವ ಸಂಪನ್ಮೂಲ ಮಾಹಿತಿ ವ್ಯವಸ್ಥೆ ಅಂತ ಹೇಳುವಂಥದ್ದು. ಅದು ಪ್ರೊಸೆಸಿಂಗ್ ಆಫ್ ಡೇಟಾ. ಫಸ್ಟ್ ಬರೀ ಡಾಟಾ ಪ್ರೊಸೆಸ್ ಮಾಡ್ಕೊಂಡು ಎಂಪ್ಲಾಯ್ ಇನ್ಫಾರ್ಮೇಶನ್ಸ್ ಮಾತ್ರ ರೆಡಿಲಿ ಇಟ್ಕೊಂಡು ಮ್ಯಾನೇಜರ್ಸ್‌ಗೆ ಇಟ್ಕೊಂಡಿರಿ ಅಂತ ಹೇಳ್ತಾ ಇದ್ದದ್ದು ಹೋಗಿ, ಈಗ ಆ ಹ್ಯೂಮನ್ ರಿಸೋರ್ಸ್ ಇನ್ಫಾರ್ಮೇಶನ್ ಸಿಸ್ಟಮ್ ಬಂದ ಮೇಲೆ ಅದರಲ್ಲಿ ಎಲ್ಲಾ ಮಾಹಿತಿಯನ್ನ ಕಲೆಕ್ಟ್ ಮಾಡಿ ಅದನ್ನ ಕಲಿಸ್ಬೇಕೀಗ. ಯಾರು? ಆ ಒಂದು ಪರ್ಟಿಕ್ಯುಲರ್ ಕ್ಲೆರಿಕಲ್ ಸ್ಟಾಫ್ಸಿಗೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್ ಅಪ್ಡೇಟ್ ಆಗ್ಬೇಕು. ಆ ಸ್ಟಾಫಿಗೆ ಕಲಿಸ್ಬೇಕು. ತುಂಬಾ ಕೆಲಸ ಇರ್ತದೆ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಎಮರ್ಜಿಂಗ್. ಇದು ಈಗ ಒಂದು ಹ್ಯೂಮನ್ ರಿಸೋರ್ಸ್ ಇನ್ಫಾರ್ಮೇಶನ್ ಸಿಸ್ಟಮ್ HRIS ಅಂತೇಳಿ ಒಂದು ಬಂದಿರ್ಬೋದು. ಯಾವುದು ಒಂದು ಒಂದು ಸಾಫ್ಟ್‌ವೇರ್ ಬಂದಿರ್ಬೋದು. ಆದರೆ ಮತ್ತೆ ಪುನಃ ಇನ್ನೂ ಅದನ್ನ ಚೆನ್ನಾಗಿ ಅಡ್ವಾನ್ಸ್ ಮಾಡಿ ಸಮ್ ಮೋರ್ ಮೇ ಕಮ್ ಲೈಕ್ ದಿಸ್ ಹ್ಯೂಮನ್ ರಿಸೋರ್ಸ್ ಇನ್ಫಾರ್ಮೇಶನ್ ಸಿಸ್ಟಮ್. ಇಫ್ ಮೋರ್ ನಂಬರ್ ಆಫ್ ಸಾಫ್ಟ್‌ವೇರ್ಸ್ ಆರ್ ಕಮಿಂಗ್ ಲೈಕ್ ದಿಸ್ ಮೀನ್ಸ್ human resource manager has to get updated with that one, and he has to give trainings to the clerical staffs. Cost increases, and even some of the employees may get adjusted with that new one, or they may not get. Some may say no to that particular software itself. So all these things, all this pressure has to be tackled by the human resource manager. Next, managing change and cultural transformation. One big Hercules task we can say. ಚೇಂಜ್ ಅಂತ ಹೇಳಿದ್ರೇನೆ ಯಾವ್ದು ಇಷ್ಟ ಆಗ್ಲಿಕ್ಕಿಲ್ಲ. ಆ ಚೇಂಜ್ ಅಂದ್ರೆ ಏನನ್ನೋದನ್ನ ಸವಿದೇ ಇರೋದಿಲ್ಲ. ಅದನ್ನ ಅನುಭವಿಸೇ ಇರೋದಿಲ್ಲ. ಆದ್ರೂ ಬೇಡ, 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 ಬೇಡ ಅಂತಲೇ ಹೇಳುವಂಥದ್ದು. ಮ್ಯಾಕ್ಸಿಮಮ್, ಮ್ಯಾಕ್ಸಿಮಮ್ ಆಗೇನೆ. ಮೆನಿ ಎ ಟೈಮ್ ಆರ್ಗನೈಸೇಷನ್ ಚೇಂಜಸ್ ಕ್ರಿಯೇಟ್ ಕಾನ್ಫ್ಲಿಕ್ಟ್ಸ್. ಚೇಂಜಸ್‌ಗೆ ಒಂದು ಯಾವುದಾದ್ರೂ ರೀತಿಯಲ್ಲಿ ಅದಕ್ಕೆ ಒಂದು ಭಿನ್ನರಾಗ ಶುರುವಾಗ್ಬಿಡ್ತದೆ. ಎಂಪ್ಲಾಯೀಸ್ ಅಂಡ್ ದಿ ಮ್ಯಾನೇಜ್ಮೆಂಟ್ ಟೀಮ್ ದಟ್ ಅಫೆಕ್ಟ್ ದಿ ಕಲ್ಚರ್ ಆಫ್ ದಿ ಆರ್ಗನೈಸೇಷನ್. ಆರ್ಗನೈಸೇಷನ್‌ಗೆ ಒಂದು ಕಲ್ಚರ್ ಇರ್ತದೆ. ಕಲ್ಚರ್ ಅಂತ ಹೇಳಿದ್ರೆ ಒಂದು ಸಂಸ್ಕೃತಿ ಅಲ್ಲಿ ಅದಕ್ಕೆ ಆದದ್ದು ಹೊಂದಿರ್ತದೆ. ಸೊ ಏನಾಗುತ್ತೆ, ಅದು ಬೇರೆ ಬೇರೆ ರೀತಿಯಲ್ಲಿ ಇರ್ಬೋದು. ಆದ್ರೆ ಮಲ್ಟಿನ್ಯಾಷನಲ್ ಕಲ್ಚರ್ ಅನ್ನ ಹೊಂದಿರುವಾಗ ಸ್ವಲ್ಪ ಅಡ್ಜಸ್ಟ್‌ಮೆಂಟ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಅದು ಕೆಲವರಿಗೆ ಇಷ್ಟ ಆಗ್ಬೋದು, ಕೆಲವರಿಗೆ ಇಷ್ಟ ಆಗದೇ ಇರ್ಬೋದು. ಅದನ್ನ ಮ್ಯಾನೇಜರ್ ನೋಡ್ಕೊಳ್ಬೇಕಾಗುತ್ತೆ. ದೇರ್‌ಫೋರ್ ದಿ ಮ್ಯಾನೇಜರ್ಸ್ ಹ್ಯಾವ್ ಟು ಶೋಲ್ಡರ್ ದಿ ರೆಸ್ಪಾನ್ಸಿಬಿಲಿಟಿ ಫಾರ್ ಮ್ಯಾನೇಜಿಂಗ್ ದಿ ಪ್ರೋಸೆಸ್. ಆ ಪ್ರಕ್ರಿಯೆ ಏನಿದೆ, ಕಲ್ಚರಲ್ ಟ್ರಾನ್ಸ್‌ಫಾರ್ಮೇಷನ್ ಇರ್ಬೋದು, ಬದಲಾವಣೆ ಇರ್ಬೋದು, ಅದನ್ನ ಹೊಂದ್ಕೊಳ್ಬೇಕಾಗ್ತದೆ. ಎಕ್ಸಾಂಪಲ್ ನೀವು ನೋಡ್ಬೋದು, ಓಲ್ಡನ್ ಡೇಸ್ ಅಲ್ಲಿ, ಓಲ್ಡ್ ಮೂವೀಸ್ ಅಲ್ಲಿ ಇಫ್ ಯು ಸಿ, ಒಂದು 70ಸ್ 80ಸ್ ಅಲ್ಲಿ ರಿಲೀಸ್ ಆದಂತ ಮೂವೀಸ್, 60ಸ್ ಅಲ್ಲೆಲ್ಲ ರಿಲೀಸ್ ಆದ ಮೂವಿ ನೀವು ನೋಡಿದ್ರೆ 1960ಸ್ 70ಸ್ ಅಲ್ಲೆಲ್ಲ, ಅದರಲ್ಲಿ ಕಾಲೇಜಲ್ಲಿ ಫುಲ್ ಫಾರ್ಮಲ್ ಹಾಕಿರುವಂತಹ ಸ್ಟೂಡೆಂಟ್, ಫಾರ್ಮಲ್ ಪ್ಯಾಂಟ್ ಶರ್ಟ್ ಹಾಕಿರುವಂತದ್ದು, ಸ್ಯಾರಿ ಹಾಕಿರುವಂತಹ ಸ್ಟೂಡೆಂಟ್ ಹುಡುಗಿಯರನ್ನ ನೀವು ನೋಡ್ಬೋದು. ಉಂಟಾ ಹಾಗೆ? ಕಲ್ಚರಲ್ ಟ್ರಾನ್ಸ್‌ಫಾರ್ಮೇಷನ್ ಅಲ್ಲಿ ಅದು ಬದಲಾಗಿ ಈಗ ಎಲ್ಲಿಗೆ ಬಂದು ಮುಟ್ಟಿತು. ಮಧ್ಯದಲ್ಲಿ ಒಮ್ಮೆ 90ಸ್ 2000 ಅಲ್ಲಿ ಎಲ್ಲೆಲ್ಲಿಗೋ ಮುಟ್ಟಿ ಹೋಗಿ ಅದು ಏನೇನೋ ಅವಾಂತರ ಆಗಿದ್ದಕ್ಕೆ ಏನ್ ಮಾಡಿದ್ರು ಅದನ್ನ, ಇಲ್ಲ ಯೂನಿಫಾರ್ಮ್ ಅನ್ನೋದು ಒಂದು ಶಿಸ್ತಾಗಿರ್ಬೇಕು. ಆದ್ರೂ ಏನ್ ಮಾಡಿದೀರಾ ಆ ಟ್ರಾನ್ಸ್‌ಫಾರ್ಮೇಷನ್ ನಮ್ಮ ಕಾಲೇಜಿನಲ್ಲಿ? ವಿಚಿತ್ರವಾಗಿ ಪ್ಯಾಂಟ್‌ಗಳನ್ನ ಏನೇನೋ ಮಾಡುವಂತದ್ದೆಲ್ಲ ತುಂಬಾ ಇದೆ ಅಲ್ವಾ? ಆಗ ಆ ಒಂದು ಕಾಲೇಜಿನಲ್ಲೇ ಆ ತರ ಅಂತೇಳಿ ಆದ್ರೆ, ಯು ಜಸ್ಟ್ ಥಿಂಕ್ ಅಬೌಟ್ ದಿ ಆಫೀಸ್ ಏನೆಲ್ಲ ಆಗ್ಬೋದು ಅಂತ. ಸೊ ಆ ಕಲ್ಚರಲ್ ಟ್ರಾನ್ಸ್‌ಫಾರ್ಮೇಷನ್ ಅನ್ನ ಎಲ್ಲಿಯೋ ಒಂದು ಕಡೆ ನೋವಾಗದಾಗೆಯೂ, ಎಲ್ಲಿಯೋ ಒಂದು ಕಡೆ ಅದು ಆಕ್ವರ್ಡ್ ಆಗಿ ಅಸಹ್ಯವಾಗಿ ಆಗದಿರುವ ಹಾಗೆಯೂ, ಅವರಿಗೆ ಒಂದು ಕಡೆ ತೃಪ್ತಿ ಆದಾಗೆ ಎಂಪ್ಲಾಯೀಸ್‌ಗೆ ಹಾಕಿದ್ದೇನೆ ಅಂತ ಹೇಳುವ ಹಾಗೆ, ಆ ರೀತಿ ಅಡ್ಜಸ್ಟ್ ಮಾಡಿ ನೋಡ್ಕೊಳ್ಳುವಂತದ್ದು ಜವಾಬ್ದಾರಿ ಈ ಮ್ಯಾನೇಜರ್‌ನ ಹೆಗಲ ಮೇಲಿದೆ. ಇದೆಲ್ಲವೂ ಕೂಡ ಒಂದು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್‌ಗೆ ಡಿಪಾರ್ಟ್‌ಮೆಂಟ್‌ಗೆ ಬರ್ತಾ ಇರುವಂತಹ ಒಂದು ಟ್ರೆಂಡಿ ಇತ್ತೀಚಿನ ಒಂದು ಇಶ್ಯೂಸ್, ಸಮಸ್ಯೆಗಳು ಅಂತ ಹೇಳ್ಬೋದು, ಅಥವಾ ಅವರ ಎದುರಿಗೆ ಅವರು ಫೇಸ್ ಮಾಡ್ತಾ ಇರುವಂತ ಒಂದು ಕೆಲವು ವಿಷಯಗಳು, ಅಥವಾ ಒಂದು ಕೆಲವು ಅ ಮಾ ವಿಷಯಗಳಂತ ಹೇಳ್ಬೋದು. ಥ್ಯಾಂಕ್ ಯು.